ಪ್ರೀತಿಯರೇ, ಇತ್ತೀಚೆಗೆ ಹಲವು ರಾಜ್ಯಗಳಲ್ಲಿ ಸರ್ಕಾರದ ಬದಲಾವಣೆಗಳಾದವು. ಜನರಿಗೆ ಬೇಕಾದಂತಹ, ಯುವಕರಿಗೆ ಬೇಕಾದಂತಹ ಅಭಿವೃದ್ಧಿಗೆ, ರಾಜ್ಯದ ಅಭಿವೃದ್ಧಿಗೆ ಬೇಕಾದಂತಹ ಹಲವು ಯೋಜನೆಗಳನ್ನು ಹಲವು ಮುಖ್ಯಮಂತ್ರಿಗಳು ಜಾರಿಗೊಳಿಸಿದ್ದರು. ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಸಹ ಸಿದ್ದರಾಮಯ್ಯರವರ ನಂತರ ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿದ್ದಾರೆ ಹಾಗೂ ಹಲವು ಯೋಜನೆಗಳನ್ನು ಜಾರಿಗೊಳಿಸುತ್ತಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿ ಆದಂತಹ ಜೋಸೆಫ್ ವಿಜಯ್ ಅವರು, ಅದೇ ರೀತಿಯಲ್ಲಿ ಟಿವಿಕೆಯ ಹಲವು ಎಂಎಲ್ಎಗಳು ತಮಿಳುನಾಡಿನಲ್ಲಿ ಜನರಿಗಾಗಿ ಮಾಡುತ್ತಿರುವಂತಹ ಸೇವೆಯನ್ನು ನೋಡಿದರೆ ನಾವು ಸಹ ಒಮ್ಮೆ ಚಿಂತಿಸುತ್ತೇವೆ, ನಮ್ಮ ಕರ್ನಾಟಕದಲ್ಲೂ ಸಹ ಇಂತಹ ಎಂಎಲ್ಎಗಳು ಬಂದಿದ್ದರೆ ನಮ್ಮ ಹಲವು ಸಮಸ್ಯೆಗಳಿಗೆ ಪರಿಹಾರವಾಗುತ್ತಿದ್ದವು ಎಂದು. ಮೊನ್ನೆ ತಾನೇ ನಮ್ಮ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಂಎಲ್ಎ ರಾದಂತಹ ಪ್ರದೀಪ್ ಈಶ್ವರ್ ಅವರು ನಮ್ಮೂರಿಗೆ ನಮ್ಮ ಶಾಸಕ ಎಂಬ ಕಾರ್ಯಕ್ರಮಗಳ ಮೂಲಕ ಜನರ ಸಮೀಪ ಹೋಗಿ ಪ್ರತಿಯೊಂದು ಗ್ರಾಮಗಳಿಗೆ ತೆರಳಿ ಅಲ್ಲಿನ ಹಲವು ಸಮಸ್ಯೆಗಳನ್ನು ಕೇಳಿ ಅಲ್ಲಿಯೇ ಪರಿಹಾರವನ್ನು ನೀಡುತ್ತಿದ್ದಾರೆ. ಕೇವಲ ಪ್ರದೀಪ್ ಈಶ್ವರ್ ಅವರು ಮಾತ್ರವಲ್ಲ, ಅವರ ಜೊತೆಗೆ ತಹಸೀಲ್ದಾರರು, ತಾಲೂಕಿನ ಆರೋಗ್ಯಾಧಿಕಾರಿಗಳು, ಅದೇ ರೀತಿಯಲ್ಲಿ ಹಲವು ಮುಖಂಡರುಗಳನ್ನು ಸೇರಿಸಿ ಪ್ರತಿಯೊಂದು ಸಮಸ್ಯೆಗಳನ್ನು ಅದರಾದಂತಹ ಅಧಿಕಾರಿಗಳಿಗೆ ತಿಳಿಸಿ ಅಲ್ಲಿಯೇ ಪರಿಹಾರವನ್ನು ನೀಡುವಂತಹ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಪ್ರದೀಪ್ ಈಶ್ವರ್ ಅವರು ಮಾದರಿಯುತವಾದ ರೀತಿಯಲ್ಲಿ ನಡೆಸುತ್ತಿದ್ದಾರೆ. ಇದು ಖಂಡಿತವಾಗಿಯೂ ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ತರುವ, ಅದೇ ರೀತಿಯಲ್ಲಿ ಇನ್ನಿತರ ಎಂಎಲ್ಎಗಳಿಗೂ ಮಾದರಿಯುತವಾದಂತಹ ಒಂದು ರೀತಿಯಾಗಿದೆ. ಇಂತಹ ರೀತಿಯನ್ನು ಎಲ್ಲ ಎಂಎಲ್ಎಗಳನ್ನು ಪ್ರತ್ಯೇಕವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಡಿ.ಕೆ. ಶಿವಕುಮಾರ್ ಅವರು ಕೈಗೊಳ್ಳಬೇಕಾಗಿದೆ. ಫಾರ್ ಎಕ್ಸಾಂಪಲ್, ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕ ಯಾತ್ರೆ ಎಂಬ ಪದ್ಧತಿ ಮೂಲಕ ಪ್ರತಿಯೊಂದು ಜಿಲ್ಲೆಗಳಿಗೆ ತಲುಪಿ ಅಲ್ಲಿನ ಜನರ ಸಮಸ್ಯೆಗಳನ್ನು ಆಲಿಸಿ ಅಲ್ಲಿಯ ಪರಿಹಾರವನ್ನು ನೀಡುವಂತಹ ಕಾರ್ಯಕ್ರಮಗಳನ್ನು ತೆಗೆದುಕೊಂಡರೆ ಜನರಿಗೆ ಎಷ್ಟು ಉಪಕಾರವಾಗುತ್ತದೆ, ಸಮಾಜ, ಅದೇ ರೀತಿಯಲ್ಲಿ ನಮ್ಮ ರಾಷ್ಟ್ರ, ಜನರು ಎಷ್ಟರ ಮಟ್ಟಿಗೆ ಅಭಿವೃದ್ಧಿಗೊಳ್ಳುತ್ತದೆ. ಆದ್ದರಿಂದ ರಾಷ್ಟ್ರೀಯ ನೇತಾರರು ಇಂತಹ ಜನರಿಗೆ ಉಪಕಾರವಾಗುವಂತಹ, ಅದೇ ರೀತಿಯಲ್ಲಿ ತಮ್ಮ ಕರ್ತವ್ಯಗಳನ್ನು ಈಡೇರಿಸುವಂತಹ ಯೋಜನೆಗಳನ್ನು ರೂಪಿಸಿ ಅದನ್ನು ಜಾರಿಗೊಳಿಸಬೇಕು ಎಂದು ನಾನು ಹೇಳಲು ಇಚ್ಛಿಸುತ್ತಿದ್ದೇನೆ. ಪ್ರದೀಪ್ ಈಶ್ವರ್ ಅಂತಹ ಹಲವು ಎಂಎಲ್ಎಗಳು ಇನ್ನು ಬರಲಿ ಎಂದು ಆಶಿಸುತ್ತಿದ್ದೇನೆ.